ಸರ್ ನೋಡ್ತಾ ಇರ್ಬೋದು, ಎಲೆಕ್ಷನ್ ಟೈಮಿಗೆ ಮನೆ ಬಂದ ವಯಸ್ಸಿಂದ ಕೈಕಲ್ ಬಿದ್ದೇಶಿಂದ ಓಟ್ ಕೇಳ್ತಾರೆ ಇವರು ರಾಜಕೀಯ ಮಂದಿ. ಎಷ್ಟು ಹೊಲ್ಸು ರಾಜಕೀಯ ಅಂತಂದ್ರೆ ಹೇಳೋಕ್ಕಾಗಲ್ಲ, ಅಷ್ಟು ಹೊಲ್ಸು ರಾಜಕೀಯ ಅದ. ನೋಡ್ತಾ ಇರ್ಬೋದು, ಬರೀ ಕುರ್ಕಿಂದ ಹೋಗೋ ರಸ್ತೆ ವಡಿಗೇರಿಗೆ ಹೋಗೋ ರೂಟದು ಎಷ್ಟು ಹದಗೆಟ್ಟು ನೋಡ್ದ. ಒಬ್ಬರು ಕೂಡ ಕೇರ್ಲೆಸ್ ಮಾಡ್ತಾಯಿದ್ರಿ. ಏನು ಮಾಡ್ತಾಯಿದ್ರು ಸರ್ಕಾರದವ್ರು ಇವರು? ನೋಡ್ತಾ ಇರ್ಬೋದು ಎಷ್ಟು ಹದಗೆಟ್ಟು ಗೊತ್ತಾ. ಮಕ್ಕಳು ಬಸ್ನಲ್ಲಿ ತಿರುಗಾಡ್ತಾರೆ, ರೈತರು ತಿರುಗಾಡ್ತಾರೆ, ನಡ್ಕೊಂತ ಹೋಗ್ಬೇಕಾ ಕಾಲು ಜಾರಿ ಬಿದ್ದು ಸಹಾಯ ಪರಿಸ್ಥಿತಿ ಬಂದದ. ಆದರೂ ಕೂಡ ಇವ್ರು ಕೆಲಸ ಮಾಡ್ತಾ ಇದ್ದಾರೆ. ಮನೆ ಪತ್ರ ಕೊಟ್ಟಿವಿ, ನ್ಯೂಸ್ನೇ ಬಂತು, ಪೇಪರ್ದಾಗ ಕೊಂತು. ಏನು ಮಾಡ್ತಾಯಿದ್ರು ಸರ್ಕಾರದವರು? ಏನು ಮಾಡ್ತಾ ಇರಲ್ಲ. ನಮಗೂ ಬೇಸರ ಬಂದದೆ. ಒಂದು ವಾರ ನೋಡ್ತೀವಿ, ಒಂದು ವೇಳೆ ಮಾಡದೆ ಹೋದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆದಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ವಿದ್ಯಾಧರ ಬೀಜಾಕ. ಸರ್ ನೋಡ್ತಾ ಇರ್ಬೋದು, ಎಲೆಕ್ಷನ್ ಟೈಮಿಗೆ ಮನೆ ಬಂದ ವಯಸ್ಸಿಂದ ಕೈಕಲ್ ಬಿದ್ದೇಶಿಂದ ಓಟ್ ಕೇಳ್ತಾರೆ ಇವರು ರಾಜಕೀಯ ಮಂದಿ. ಎಷ್ಟು ಹೊಲ್ಸು ರಾಜಕೀಯ ಅಂತಂದ್ರೆ ಹೇಳೋಕ್ಕಾಗಲ್ಲ, ಅಷ್ಟು ಹೊಲ್ಸು ರಾಜಕೀಯ ಅದ. ನೋಡ್ತಾ ಇರ್ಬೋದು, ಬರೀ ಕುರ್ಕಿಂದ ಹೋಗೋ ರಸ್ತೆ ವಡಿಗೇರಿಗೆ ಹೋಗೋ ರೂಟದು ಎಷ್ಟು ಹದಗೆಟ್ಟು ನೋಡ್ದ. ಒಬ್ಬರು ಕೂಡ ಕೇರ್ಲೆಸ್ ಮಾಡ್ತಾಯಿದ್ರಿ. ಏನು ಮಾಡ್ತಾಯಿದ್ರು ಸರ್ಕಾರದವ್ರು ಇವರು? ನೋಡ್ತಾ ಇರ್ಬೋದು ಎಷ್ಟು ಹದಗೆಟ್ಟು ಗೊತ್ತಾ. ಮಕ್ಕಳು ಬಸ್ನಲ್ಲಿ ತಿರುಗಾಡ್ತಾರೆ, ರೈತರು ತಿರುಗಾಡ್ತಾರೆ, ನಡ್ಕೊಂತ ಹೋಗ್ಬೇಕಾ ಕಾಲು ಜಾರಿ ಬಿದ್ದು ಸಹಾಯ ಪರಿಸ್ಥಿತಿ ಬಂದದ. ಆದರೂ ಕೂಡ ಇವ್ರು ಕೆಲಸ ಮಾಡ್ತಾ ಇದ್ದಾರೆ. ಮನೆ ಪತ್ರ ಕೊಟ್ಟಿವಿ, ನ್ಯೂಸ್ನೇ ಬಂತು, ಪೇಪರ್ದಾಗ ಕೊಂತು. ಏನು ಮಾಡ್ತಾಯಿದ್ರು ಸರ್ಕಾರದವರು? ಏನು ಮಾಡ್ತಾ ಇರಲ್ಲ. ನಮಗೂ ಬೇಸರ ಬಂದದೆ. ಒಂದು ವಾರ ನೋಡ್ತೀವಿ, ಒಂದು ವೇಳೆ ಮಾಡದೆ ಹೋದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆದಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ವಿದ್ಯಾಧರ ಬೀಜಾಕ.